ನಾನು ಹೇಳ್ತಾ ಇರ್ತೀನಿ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾರೆ, ಮಾಡಬೇಡಿ, ಮುಂದಕ್ಕೆ ಹಾಕಬೇಡಿ ಅಂತ. ಅವ್ರ ಲಕ್ಷಣ ಏನು ಅಂದರೆ, ಯಾವುದು ಮುಖ್ಯನೋ ಅದನ್ನು ಮುಂದೆ ಹಾಕ್ಬಿಡ್ತಾರೆ. ಅದು ಪ್ರೊಕ್ರಾಸ್ಟಿನೇಷನ್ ಕರೆಕ್ಟಾಗಿ ನೋಡಿದ್ರೆ. ಆಮೇಲೆ ಕೆಲವರು ನಾನು ಪರ್ಫೆಕ್ಟ್ ಅಂತಾರಲ್ಲ, ಆ ಪರ್ಫೆಕ್ಷನ್ ಏನು ಅಂದರೆ ಕಾಯ್ತಾ ಇರ್ತಾರೆ. ಎಲ್ಲ ಸರಿ ಹೋಗಲಿ, ಆಮೇಲೆ ಮಾಡ್ತೀನಿ, ಎಲ್ಲ ಸರಿ ಹೋಗಿಬಿಡ್ಬೇಕು, ಎಲ್ಲ ಅದರ ಜಾಗ ಇದ್ಬಿಡಬೇಕು, ಆಮೇಲೆ ಮಾಡ್ತೀನಿ ಅಂತ ಕಾಯ್ತಾರಲ್ಲ, ಅವರು ಪರ್ಫೆಕ್ಷನಿಸ್ಟ್. ಆ್ಯಕ್ಚುಲಿ ಅವ್ರಿಂದ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಕೆಲವು ಸತಿ ನಾನು ಹೇಳ್ತಾ ಇರ್ತೀನಿ, ಸೆಲ್ಫ್ ಟಾಕ್ನಲ್ಲಿ ಇರಲಿ, ಒಳ್ಳೇದು ಮಾಡ್ಕೊಳ್ಳಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಸೆಲ್ಫ್ ಟಾಕ್ನಲ್ಲಿ ನೆಗೆಟಿವಿಟಿ ಬರಬಾರ್ದು. ನೆಗೆಟಿವಿಟಿ ಬಂದರೆ ಸೆಲ್ಫ್ ಟಾಕ್ನಲ್ಲಿ ಕಾನ್ಸ್ಟೆಂಟಾಗಿ ನೆಗೆಟಿವೇ ಹೇಳ್ತಾ ಇದ್ದರೆ ಅಂಥವ್ರಿಗೆ ಹೇಳೋದು ಒಂದು ರೀತಿ ಅವರಿಗೆ ತಮ್ಮ ಮೇಲೆ ನಂಬಿಕೆ ಇಲ್ಲ, ಸೆಲ್ಫ್ ಡೌಟ್ ಇರೋರು ಅಂತ. ನೆಗೆಟಿವಿಟಿ ಬರಬಾರ್ದು. ಸೆಲ್ಫ್ ಡೌಟ್ ಯಾವಾಗ ಇರೋರು ಒಳಗಡೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಜೀವನದಲ್ಲಿ ಒಂದು ಗೋಲ್ನ ಇಟ್ಕೊಂಡಿರ್ತಾರೆ, ಕ್ಲಿಯರ್ ಆಗಿರಲ್ಲ, ಸುಮ್ಮನೆ ಮುಂದೆ ಹೋಗ್ತಿರ್ತಾರೆ. ಗೋಲ್ ಕ್ಲಿಯರ್ ಆಗಿಲ್ಲದೆ ಇರೋರಿಗೆ ಹೇಳೋದು ಪ್ಲ್ಯಾನ್ ಮಾಡೋಕ್ಕೆ ಬರದೇ ಇರೋರು ಅಂತ. ಪ್ಲ್ಯಾನ್ ಮಾಡೋಕ್ಕೆ ಬರದೇ ಇರೋರಿಗೆ ಗೋಲ್ ಕ್ಲಿಯರ್ ಆಗಿರಲ್ಲ. ಕೆಲವ್ರು ಹೇಳ್ತೀನಿ ನಾನು, ಇಗ್ನೋರ್ ಮಾಡ್ತೀರಾ ಹೆಲ್ತ್ನ ಅಂತ. ಯಾರು ಇಗ್ನೋರ್ ಮಾಡೋರು? ಯಾರು ಇಗ್ನೋರ್ ಮಾಡೋದು ಅಂದರೆ, ನಿಮಗೆ ಒಂದು ನಿದ್ರೆನ ಬಲಿ ಕೊಡೋದು ಕೆಲಸ.